ಇಲ್ಲಿಗೆ ಬರುವ ಯೋಗ್ಯತೆಯಾಗಲಿ ಇಚ್ಛೆಯಾಗಲಿ ಯಾವತ್ತೂ ಬಂದಿಲ್ಲ, ಬರುವುದೂ ಇಲ್ಲ. ಈ ಸ್ಥಳವನ್ನು ಯಾರು ಅಲಂಕರಿಸಿದರೆ ಅದರ ಯೋಗ್ಯತೆ ದ್ವಿಗುಣವಾಗುವುದೋ ಅವರನ್ನು ಮೂಲರಾಮನು ಕೈ ಹಿಡಿದು ಕರೆದುಕೊಂಡು ಬರುತ್ತಾನೆ. ನಾನು ತಮ್ಮಲ್ಲಿ ದೀನವಾಗಿ ಬೇಡಿಕೊಳ್ಳುತ್ತಿರುವುದು ಸನ್ಯಾಸವನ್ನು ಮಾತ್ರ. ಸನ್ಯಾಸ ಎಂಬ ಪದದಲ್ಲಿ ಬರುವ ನ್ಯಾಸ ಸ್ಥಿತಿ ನನಗೆ ಈಗಾಗಲೇ ಬಂದಿದೆ ಅಂದುಕೊಳ್ಳುತ್ತೇನೆ. ಆದರೂ ಮಾನವರಾಗಿ ಹುಟ್ಟಿದ ಮೇಲೆ ಆಗಲೇಬೇಕಾದ ಸಂಪ್ರದಾಯದಂತೆ ನನ್ನ ಪಾಲಿಗೆ ಸನ್ಯಾಸ ದೀಕ್ಷೆ ಪಡೆಯುವ ಸಂಸ್ಕಾರವಾಗಿದೆ. ಈಗಾಗಲೇ ಮನಸ್ಸು ದೇಹಗಳು ಸನ್ಯಾಸ ಧರ್ಮವನ್ನು ಪಾಲಿಸುತ್ತಿವೆ. ಇದಕ್ಕೆ ತಾವು ಯಾವ ಪರೀಕ್ಷೆ ಒಡ್ಡಿದರೂ ನಾನು ಒಪ್ಪಿ ನಡೆಯುತ್ತೇನೆ. ದಯಮಾಡಿ ನನಗೆ ಗೃಹಸ್ಥ ವಾನಪ್ರಸ್ಥ ಆಶ್ರಮದಿಂದ ಮುಕ್ತಿ ನೀಡಿ ಸನ್ಯಾಸಾಶ್ರಮದ ದೀಕ್ಷೆ ನೀಡಿ ನಾನು ನಂಬಿದ ಭಗವಂತನನ್ನು ನಿಷ್ಕಾಮದಿಂದ ಆರಾಧಿಸುತ್ತಾ ಅವನ ಪಾದ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕಗೊಳಿಸಿಕೊಳ್ಳುತ್ತೇನೆ. ಸರಿ, ಈಗ ಹೊರಡು, ಮತ್ತೆ ವಿಚಾರ ಮಾಡೋಣ. ಶ್ರೀಹರಿ. ಶ್ರೀಹರಿ. ಸುಧೀಂದ್ರಗೆ ಅನುಮಾನವಿಲ್ಲ, ಇವನ ಉದ್ದೇಶ ಸನ್ಯಾಸ ಮಾತ್ರ. ಆದರೂ ತಕ್ಷಣದ ನಿರ್ಧಾರ ಬೇಡ, ಅವನನ್ನು ಗಮನಿಸ್ತಾ ಇರಿ. ತಮ್ಮ ಚಿತ್ತ ಗುರುಗಳೇ. ಸರಸ್ವತಿ, ನನ್ನ ಕೈಯಿಂದ ವೀಣೆ ಕಲಿಬೇಕು ಅನ್ನೋದೇ ನಿನ್ನ ಎರಡನೇ ಆಸೆ ಅಲ್ವಾ? ಮೊದಲಿಗೆ ಸರಸ್ವತಿನ ಪ್ರಾರ್ಥನೆ ಮಾಡ್ಕೋ. ಸರಸ್ವತಿ ನಮಸ್ತುಭ್ಯಂ. ಎಡಗೈಯನ್ನ ಹೀಗಿಟ್ಕೋಬೇಕು, ಬಲಗೈಯನ್ನ ಹೀಗೆ. ಎಡಗೈಯ ಈ ಎರಡೂ ಬೆರಳುಗಳು, ಬಲಗೈಯ ಈ ಎರಡೂ ಬೆರಳುಗಳು ನುಡ್ಸೋಕೆ ಉಪಯೋಗಿಸ್ಬೇಕು. ಆರಂಭ ಮಾಡೋಣವೇ? ಹೀಗೆ. ಈಗ ನೀನು ಪ್ರಯತ್ನ ಮಾಡು. ನಿಧಾನ. ಹೀಗೆ. ಈ ಎರಡು ಬೆರಳುಗಳು, ಈ ಎರಡು ಬೆರಳುಗಳು